ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮಿಲ್ಲಿನ. ನಾವು ದೈಹಿಕ ಕಾಯಿಲೆಯನ್ನ ಮಾತ್ರ ವಾಸಿ ಮಾಡ್ತೀವಿ ಬ್ಲ್ಯಾಕ್ ಕಲರ್ ಹಾಕಿ ಅಂತೇನಿಲ್ಲ. ಅಲ್ಲ, ಎಲ್ಲಾ ಕಲರ್ಗಳಲ್ಲೂ ಕೂಡ ದೈಹಿಕ ಕಾಯಿಲೆ ಮಾತ್ರ ಅಲ್ಲ, ಮಾನಸಿಕವಾದ ಕಾಯಿಲೆಗಳನ್ನು, ಸಾಮಾಜಿಕ ಕೌಟುಂಬಿಕ ಕಾಯಿಲೆಗಳನ್ನು ಕೂಡ. ಕೌಟುಂಬಿಕ ಕಾಯಿಲೆಗಳಂದ್ರೆ ನಿಮ್ಗೆ ಗೊತ್ತಲ್ಲ, ಮನೆಗಳಲ್ಲಿ ಜಗಳ ಆಗ್ತಾ ಇರುತ್ತೆ. ಗಂಡ ಹೆಂಡತಿ ಜಗಳ, ಅತ್ತೆ ಸೊಸೆ ಜಗಳ. ನೀವು ಈಗ ಯಾರಿಗಾಗೋದಿಲ್ಲ ಅಂತ ಕೇಳ್ಬೇಕು. ತಾಯಿ ಮಕ್ಕಳಿಗೂ ಜಗಳ ಆಗ್ತಾ ಇರುತ್ತೆ. ಯಾಕೆ ಜಗಳ ಆಗುತ್ತೆ? ಇಬ್ಬರ ಆಲೋಚನೆಗಳು ಬೇರೆ ಬೇರೆ ಇರುತ್ತೆ. ಇಬ್ಬರ ಆಲೋಚನೆ ಬೇರೆ ಇರುತ್ತೆ. ಮತ್ತೆ ಇನ್ನೊಬ್ರ ಬಗ್ಗೆ ಅವ್ರು ಹಾಗೆ, ಇವ್ರು ಹೀಗೆ, ಅವ್ರು ಹಾಗೆ ಮಾಡ್ಬೇಕು, ಇವ್ರು ಹೀಗೆ ಮಾಡ್ಬೇಕು ಅಂತ ನಿರೀಕ್ಷೆ ಜಾಸ್ತಿ ಇರುತ್ತೆ. ಅತಿಯಾದ ನಿರೀಕ್ಷೆ ಇಟ್ಕೊಂಡವಾಗಲೇ ನಿರಾಶೆ ಆಗತ್ತೆ. ಆಗ ನಿರಾಶೆ ಆದಾಗ ಇವ್ರು ಅಪ್ಸೆಟ್ ಆಗ್ಬಿಟ್ಟು ಅವ್ರು ಈ ತರ ಕೆಲಸ ಈಗ ಮಾಡ್ಬೇಕಾಗಿತ್ತು, ಅದು ಮಾಡ್ಲಿಲ್ವಲ್ಲ, ಅವಾಗ ಕೋಪ ಬರುತ್ತೆ, ಅವಾಗ ಜಗಳ ಮಾಡ್ತಾರೆ. ಪೂರ್ವಭಾವಿ ಅವರಿಗೊಂದು ಅವ್ರ ಬಗ್ಗೆ ಒಂದು ಅಭಿಪ್ರಾಯವನ್ನು ತಳ್ಕೊಂಡ್ಬಿಡ್ತಾರೆ. ಆ ಕಾರಣಕ್ಕಾಗಿ ಜಗಳ ಆಗೋದು. ಯಾವುದೋ ಒಂದು ಕೆಲಸವನ್ನ ಅದು ಹೀಗೂ ಮಾಡ್ಬೋದು ಅಥವಾ ಹೀಗೂ ಮಾಡ್ಬೋದು. ನಾನು ಹೀಗ್ ಮಾಡ್ತಾ ಇದ್ದೆ, ನನ್ನ ಸೊಸೆ ಹೀಗ್ ಮಾಡ್ತಾಳೆ, ಎರಡೂ ಕರೆಕ್ಟೇ, ಈ ಭಾವನೆ ಬರೋದಿಲ್ಲ. ಎಲ್ಲರಿಗೂ ಇಂಡಿವಿಜುವಲ್ ಆಲೋಚನೆಗಳು, ಇಂಡಿವಿಜುವಲ್ ತೀರ್ಮಾನಗಳು, ಹಾಗೆ ಆಗ್ಬೇಕು, ಹೀಗೆ ಆಗ್ಬೇಕು ಅಂತಕ್ಕಂಥದ್ದು. ಈ ರೀತಿ ಇದ್ದಾಗ ಜಗಳಗಳಾಗುತ್ತೆ. ಈ ಜಗಳವನ್ನ ನಿವಾರಣೆ ಮಾಡ್ಲಿಕ್ಕೆ ಈ ಬ್ಲ್ಯಾಕ್ ಕಲರ್ ಹೇಗೆ ನಿಮ್ಗೆ ಆಲೋಚನೆ ಬರ್ಬೋದು ಅಲ್ವಾ? ನೀವು ಬ್ಲ್ಯಾಕ್ ಕಲರ್ ಅನ್ನ ಪೇಪರ್ನಲ್ಲಿ ಬರೆದು 0 ಅಂತ ನೀವು ಗೋಡೆ ಮೇಲೆ ಹಾಕಿ ಹಾಲ್ನಲ್ಲಿ. ಆಗ ಮನೆಯಲ್ಲಿ ಗಂಡ ಹೆಂಡತಿ ಕಿರಿಕಿರಿ ತಪ್ಪುತ್ತೆ. ಅತ್ತೆ ಸೊಸೆ ಜಗಳ ಇದ್ರೆ ಅದು ಕಡಿಮೆ ಆಗತ್ತೆ. ಮಕ್ಕಳು ಜಗಳ ಮಾಡೋದು ಕಡಿಮೆ ಆಗತ್ತೆ. ಹೇಗ್ ಕಡಿಮೆ ಆಯ್ತಿದು? ಅವ್ರ ಆಲೋಚನೆಗಳು ಇದೆಯಲ್ಲ, ತಲೆಯಲ್ಲಿ ಬರ್ತಕ್ಕಂಥ ಆಲೋಚನೆಗಳೆಲ್ಲ ಶೂನ್ಯ ಭಾವಕ್ಕೆ ಹೋಗುತ್ತೆ. ಅಂದ್ರೆ ನಿಲ್ಲಾಗ್ತಾ ಬರುತ್ತೆ. ಮನಸ್ಸು ಒಂದ್ ರೀತಿಯ ಶಾಂತ ಸ್ಥಿತಿ ಹೋಗುತ್ತೆ. ಹಾಗೆ ಶಾಂತ ಸ್ಥಿತಿ ಹೋದಾಗ ನಮ್ಗೆ ಏನ್ಸುತ್ತೆ, ಅವ್ರು ಯಾವ್ದೊಂದು ಕೆಲಸ ಮಾಡಿದ್ರು, ಹೀಗ್ ಮಾಡಿದ್ರು ಪರವಾಗಿಲ್ಲ, ಅವ್ರು ಹಾಗೆ ಮಾಡಿದ್ರು ಪರವಾಗಿಲ್ಲ, ಕೆಲಸ ಆಯ್ತಲ್ಲ, ಹೇಗ್ ಬೇಕಾದ್ರೂ ಮಾಡ್ಲಿ ಹೇಳ್ತಕ್ಕಂಥ ಒಂದು ವಿಶಾಲ ಮನೋಭಾವ ಬರುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ಆಲೋಚನೆಗಳು ಓಡ್ತಾ ಇರೋದಿಲ್ಲ. ನಮ್ಮಲ್ಲಿ ಆಲೋಚನೆಗಳು ಓಡ್ತಾ ಇರುವಾಗ, ಯಾಕೆಂದ್ರೆ ನಮ್ದೇ ಆದಂತ ಒಂದು ಅಭಿಪ್ರಾಯ, ನಮ್ದೇ ಆದಂತ ಒಂದು ತೀರ್ಮಾನಗಳನ್ನ, ನಾವು ಆಲೋಚನೆಗಳನ್ನ ಮನಸ್ಸಿನಲ್ಲಿ ಪೂರ್ವಭಾವಿಯಾಗಿ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆಗ ಮಾತ್ರ ನಾವು ಬೇರೆಯವ್ರ ಬಗ್ಗೆ ನಮ್ಗೆ ಅಸಮಾಧಾನ ವ್ಯಕ್ತ ಆಗುತ್ತೆ. ಆಗ ಅಸಮಾಧಾನ ಆಯ್ತು ಅಂದ ತಕ್ಷಣ ಜಗಳ ಶುರುವಾಗುತ್ತೆ. ಯಾವ್ದೋ ಕೆಲಸ, ಯಾವ್ದನ್ನ ಹೀಗ್ ಮಾಡ್ಬಾರ್ದಾಗಿತ್ತು, ಹೀಗ್ ಮಾಡ್ಬೇಕಾಗಿತ್ತು ಹೇಳ್ತಕ್ಕಂಥ ನಮ್ಮ ಒಂದು ಅಭಿಪ್ರಾಯವನ್ನು ಅವ್ರ ಮೇಲೆ ಹೇರ್ಲಿಕ್ಕೆ ಹೋಗ್ತೀವಿ. ಈ ಶೂನ್ಯ ಭಾವಕ್ಕೆ ಹೋದಾಗ, ನಮ್ಮ ತಲೆಯನ್ನ ನಾವು ಖಾಲಿ ಇಟ್ಕೊಂಡಾಗ, ಆಗ ನಮ್ಗೇನ್ ಅನ್ಸುತ್ತೆ, ಹೇಗಾದ್ರೂ ಪರವಾಗಿಲ್ಲ, ಕೆಲಸ ಆಯ್ತಲ್ವಾ. ಆಗ ಜಗಳ ಆಗೋದು ಖಂಡಿತ ಕಡಿಮೆ ಆಗತ್ತೆ. ನಿಮ್ಮಲ್ಲೂ ಏನಾದ್ರು ಈ ತರ ಮನೆಯಲ್ಲಿ ಕಿರಿಕಿರಿ ಇತ್ತು, ಗಂಡ ಹೆಂಡತಿ ಜಗಳ ಆಗ್ಲಿ, ಅತ್ತೆ ಸೊಸೆ ಜಗಳ ಆಗ್ಲಿ, ಓರ್ಗಿತ್ತಿಯರು ಜಗಳ ಆಗ್ಲಿ, ಅರ್ಧ ಮಕ್ಳ ಜಗಳ ಆಗ್ಲಿ, ಇವೆಲ್ಲ ಇದ್ದಾವಾಗ ನೀವು ಒಂದು ವೈಟ್ ಪೇಪರ್ನಲ್ಲಿ 0 ಅಂತ ಬರೆದು ಗೋಡೆಗೆ ಅಂಟಿಸಿ. ನಿಮ್ಗೆ ಒಂದು ವಾರದೊಳಗಡೆ ನಿಮ್ಗೆ ಅದರಲ್ಲಿ ಒಳ್ಳೆಯ ಉತ್ತಮವಾದಂತ ಫಲಿತಾಂಶವನ್ನ ನೀವು ಕಾಣ್ತೀರಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಯಾವ್ದಾದ್ರು ಸಮಸ್ಯೆಗಳಿದ್ರೆ ನನಗೆ ತಿಳಿಸ್ಬೋದು. 6366310264 ಇದಕ್ಕೆ ನಾನು ವಾಟ್ಸಪ್ ಮಾತ್ರ ಮಾಡ್ಬೋದು. ವಾಟ್ಸಪ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ನಾನು ಅದಕ್ಕೆ ಕೇವಲ 101 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತೀನಿ. ದಯವಿಟ್ಟು ಸಹಕರಿಸಿ. ನಮಸ್ಕಾರ.